ವೀಕ್ಷಕರೇ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿ ಈ ರೀತಿ ಅಂದ ತಕ್ಷಣ ನಮಗೆ ಅದೇನೋ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಮಾತ್ರನೇ ಅರ್ಥ ಆಗುವಂತ ವಿಷಯ, ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಅನೇಕರು ಭಾವಿಸ್ತಾರೆ. ಆದ್ರೆ ವಾಸ್ತವವಾಗಿ ಅದರ ಜೊತೆ ನಾವು ಸದಾ ಇರ್ತೀವಿ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಈ ಎಐ ಅನ್ನೋದು ನಮ್ಮ ಹಿಂದೆನೆ ಇರುತ್ತೆ. ಹೇಗೆ ಅಂದ್ರೆ, ಈಗ ನಮ್ಮೆಲ್ಲರ ಬಳಿ ಆಂಡ್ರಾಯ್ಡ್ ಫೋನ್ ಇದ್ದೇ ಇರುತ್ತೆ. ದಿನ ಬೆಳಗಾದ್ರೆ ನಾವು ಮೊದಲು ನೋಡೋದೇ ನಮ್ಮ ಮೊಬೈಲ್. ಅದರ ಲಾಕ್ ಅನ್ನು ನಾವು ಫೇಸ್ ರೆಕಗ್ನಿಷನ್ ಮೂಲಕನೋ ಅಥವಾ ಫಿಂಗರ್ ಟಚ್ ನಿಂದಲೋ ಓಪನ್ ಮಾಡ್ತೀವಿ. ಈಗ ಅದು ಅರೆ ಕ್ಷಣದೊಳಗೆ ಆನ್ ಆಗುತ್ತೆ. ಆದ್ರೆ ಈ ಕೆಲವೇ ಸೆಕೆಂಡ್ಗಳ ಸಮಯದಲ್ಲಿ ಈ ಮೊಬೈಲ್ ನ ಒಳಗೆ ಏನೆಲ್ಲ ಮೆಕಾನಿಸಮ್ ನ ಪ್ರಕ್ರಿಯೆ ನಡೆಯುತ್ತೆ ಅಂತ ನಿಮಗೆ ಗೊತ್ತಾ ವೀಕ್ಷಕರೇ? ಮೊಬೈಲ್ ನಲ್ಲಿ ಇರುವಂತಹ ಸೆನ್ಸರ್ಗಳು ಮೊದಲು ನಮ್ಮ ಮುಖದ 3D ಸ್ವರೂಪವನ್ನ ಗ್ರಹಿಸ್ತವೆ ಹಾಗೂ ತಕ್ಷಣ ನಮ್ಮ ಫೇಸ್ ಮೇಲೆ ಅವು ಸುಮಾರು 30,000ಕ್ಕೂ ಹೆಚ್ಚಿನ ಇನ್ಫ್ರಾರೆಡ್ ಕಿರಣಗಳನ್ನ ಚೆಲ್ತವೆ. ಈ ಒಂದು ಸಣ್ಣ ಚುಕ್ಕಿಗಳು ನಮ್ಮ ಮುಖದ ನಿಜ ಛಾಯೆಯನ್ನ ಮೊಬೈಲ್ನ ಮಷಿನ್ ಲರ್ನಿಂಗ್ ನ ಸಹಾಯದಿಂದ ಸೆರೆ ಹಿಡಿದು ಫೋನ್ ಆನ್ ಆಗೋದಕ್ಕೆ ಸಹಕರಿಸ್ತವೆ. ಇದೆಲ್ಲ ನಡೆಯೋದಕ್ಕೆ ಕಾರಣನೇ ಎಐ. ಇದೊಂದೇ ಅಲ್ಲ, ಈಗ ಬಂದಿರುವಂತಹ ಆಟೋ ಲಾಕ್ ಮೋಡ್ಗಳಾದಂತಹ ಸಿರಿ, ಅಲೆಕ್ಸಾ, ಗೂಗಲ್ ಅಸಿಸ್ಟೆಂಟ್ ಮುಂತಾದ ಎಲ್ಲವೂ ಕೂಡ ಕೆಲಸ ಮಾಡೋದು ಈ ಎಐ ನ ಸಹಾಯದಿಂದನೇ. ನೀವು ಟ್ರಾಫಿಕ್ ನಲ್ಲಿದ್ದು GPS ಮೂಲಕ ಹೋಗುವಾಗ ಮುಂದೆ ಟ್ರಾಫಿಕ್ ಇದೆ ಅಂತ ನಿಮಗೆ ಮಾಹಿತಿಯನ್ನ ಕೊಟ್ಟು ನಿಮ್ಮ ರೂಟ್ ಅನ್ನು ಡೈವರ್ಟ್ ಮಾಡುವಂತ ಕೆಲಸವೂ ಕೂಡ ಈ ಎಐ ನದ್ದೇ. ಈ ವಿದೇಶಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಇನ್ನೂ ಕೂಡ ಈ ಎಐ ಅಷ್ಟು ರೀಚ್ ಆಗಿಲ್ಲ. ವಿದೇಶಗಳಲ್ಲಿ ಆಗಲೇ ಡ್ರೈವರ್ ಇಲ್ಲದಂತ ಕಾರುಗಳು ಕೂಡ ರಸ್ತೆಗಳಲ್ಲಿ ಸಂಚಾರ ಮಾಡ್ತಿವೆ. ಇವತ್ತು ಜಗತ್ತಿನ ಆನ್ಲೈನ್ ವ್ಯವಹಾರಗಳಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಪಾಲು ಈ ಎಐ ನದ್ದೇ ಆಗಿದೆ. ಇವತ್ತು ಇಮೇಲ್, ಫಿಲ್ಟರ್, ಸ್ಮಾರ್ಟ್ ಮೇಲ್, ಗೂಗಲ್, ಯೂಟ್ಯೂಬ್ಗಳ ವಾಯ್ಸ್ ಸರ್ಚ್, ಗೂಗಲ್ ಇಮೇಜ್ ಸರ್ಚ್, ವೆಬ್ ಚಾಟ್ ಬಾಕ್ಸ್, OTT ಮುಂತಾದ ಕಡೆ ಎಐ ತನ್ನ ಗಾಢ ಪಾತ್ರವನ್ನ ವಹಿಸ್ತಿದೆ. ಈ ಎಐ ಇರದಂತ ಜಾಗನೇ ಇವತ್ತು ಇಲ್ಲಾಂದ್ರೆ ತಪ್ಪೇನಿಲ್ಲ. ಕಂಪ್ಯೂಟರ್ ಸೈನ್ಸ್ ನ ಒಂದು ಭಾಗವೇ ಆದಂತ ಎಐ ಇವತ್ತು ಮಷಿನ್ ಲರ್ನಿಂಗ್ ನ ಜೊತೆ ಸೇರಿ ಕೃತಕ ಯಂತ್ರಗಳನ್ನ ತಯಾರು ಮಾಡುತ್ತೆ. ರೋಬೋಗಳ ಸೃಷ್ಟಿಗೂ ಇದು ಕಾರಣ ಆಗಿದೆ. ಇವತ್ತು ರೈತನಿಂದ ಹಿಡಿದು ವೃದ್ಧನವರೆಗೂ ಹಾಗೂ ಸಾಮಾನ್ಯರಿಂದ ಹಿಡಿದು ವಿಜ್ಞಾನಿವರೆಗೂ ಹೀಗೆ ಎಲ್ಲಾ ವಲಯಗಳಲ್ಲೂ ಕೂಡ ಈ ಎಐ ತನ್ನ ಛಾಪನ್ನ ಸೃಷ್ಟಿ ಮಾಡ್ತಿದೆ. ಇದರಿಂದಾಗಿ ನಮ್ಮ ಸಹಾಯ, ಶಕ್ತಿ ಹಾಗೂ ಹಣ ಇವತ್ತು ಸಾಕಷ್ಟು ಉಳಿತಾಯ ಆಗ್ತಾ ಇದೆ. ವೀಕ್ಷಕರೇ, ಈ ಎಐ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದನ್ನ ಕನ್ನಡದಲ್ಲಿ ಕೃತಕ ಬುದ್ಧಿಮತ್ತೆ ಅಂತ ಕರೀತಾರೆ. ಇದು ಅತ್ಯಂತ ಆಕ್ಯುರೇಟ್ ಆಗಿದ್ದು ಮಾನವನ ಬುದ್ಧಿಶಕ್ತಿಯಿಂದ ಮಿಗಿಲಾದಂತ ಶಕ್ತಿಯನ್ನ ಹೊಂದಿರುತ್ತೆ. ನಮ್ಮ ಮೆದುಳು ಮಾಡುವಂತ ತಪ್ಪುಗಳನ್ನ ಗ್ರಹಿಸುವಂತ ಇದು ಎಲ್ಲ ತಪ್ಪುಗಳನ್ನು ಕೂಡ ಸರಿಪಡಿಸಿ ಕೆಲಸ ಮಾಡುತ್ತೆ. ಕಂಪ್ಯೂಟರ್ನ CPU ಅದರ ಮೆದುಳಿನ ಹಾಗೆ ಕೆಲಸ ಮಾಡುತ್ತೆ. ಹಾಗೇನೆ ಎಐ ಕೂಡ ಡೀಪ್ ಲರ್ನಿಂಗ್ ನ ಮೂಲಕ ಡೇಟಾವನ್ನು ರಿಸೀವ್ ಮಾಡಿ ಅದನ್ನ ಅನಲೈಸ್ ಮಾಡಿ ಔಟ್ಪುಟ್ ಅನ್ನ ಹೊರಹಾಕುತ್ತೆ. ಎಐ ಅಂದ್ರೆ ಕೃತಕ ಯಂತ್ರಗಳ ಚಟುವಟಿಕೆ ಅಂತಾನೆ ಅರ್ಥ. ಇದು ಇತ್ತೀಚಿನ ಕಾನ್ಸೆಪ್ಟ್ ಅಲ್ಲ. ಇಂಟರ್ನೆಟ್ ಹುಟ್ಟುವಂತ ಮುನ್ನನೇ ಈ ರೀತಿಯ ಕೃತಕ ಯಂತ್ರಗಳ ಬಗ್ಗೆ ಯೋಚಿಸಲಾಗಿತ್ತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಪದ 1956ರ ಹಿಂದನೆ ಮೊದಲ ಬಾರಿಗೆ ಕೇಳಿಬಂದಿತ್ತು. ಅದಲ್ಲದೆ ಇದಕ್ಕೂ ಬಹಳ ಮುನ್ನನೆ ಅಂದ್ರೆ 1927ರ ಸಮಯದಲ್ಲಿ ಹಾಲಿವುಡ್ ನಲ್ಲಿ ಮೆಟ್ರೋಪೊಲಿಸ್ ಎಂಬ ಒಂದು ಚಿತ್ರ ಥೇಟ್ ಮಾನವನ ಹಾಗೆ ಕಾಣುವಂತ ಒಂದು ಕೃತಕ ಯಂತ್ರವನ್ನು ತಯಾರಿಸುವಂತ ಕಾನ್ಸೆಪ್ಟ್ ಅನ್ನ ಈ ಒಂದು ಚಿತ್ರದಲ್ಲಿ ತೋರಿಸಿದ್ರು. ಇಲ್ಲಿಂದ ಸುಮಾರು 1 ಶತಮಾನದ ಮುನ್ನನೆ ರೋಬೋ ಯಂತ್ರಗಳ ಬಗ್ಗೆ ಮಾನವ ಚಿಂತಿಸಿದ್ದ ಅನ್ನೋದಿಕ್ಕೆ ಇದೆ ಸಾಕ್ಷಿ. ಈ ಎಐ ನಲ್ಲಿ ಮುಖ್ಯವಾಗಿ 2 ವಿಧಗಳಿವೆ. ಮೊದಲನೇದು ನಾರೋ ಎಐ ಅಥವಾ ವೀಕ್ ಎಐ. ಇದನ್ನ ದುರ್ಬಲ ಎಐ ಅಂತ ಕರೀತಾರೆ. ಎರಡನೆಯದ್ದು ಬ್ರಾಡ್ ಎಐ ಅಥವಾ ಸ್ಟ್ರಾಂಗ್ ಎಐ. ಈ ಬ್ರಾಡ್ ಎಐ ನಲ್ಲಿ 2 ವಿಧಗಳಿವೆ. ಅದರಲ್ಲಿ ಒಂದು ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್. ಇದು ಮಾನವನ ಎಲ್ಲ ಡೇಟಾವನ್ನು ಸ್ವೀಕಾರ ಮಾಡಿ ಸ್ವಂತವಾಗಿ ಆಲೋಚಿಸಿ ವರ್ತಿಸುವಂತ ಹಾಗೂ ವ್ಯವಹರಿಸುವಂತ ಕೃತಕ ಜ್ಞಾನ. ಇದಕ್ಕೆ ಉತ್ತಮ ಉದಾಹರಣೆ ಅಂದ್ರೆ ಇತ್ತೀಚೆಗೆ ಸೃಷ್ಟಿಯಾದಂತಹ ಸೋಫಿಯಾ ಎಂಬ ಹ್ಯೂಮನಾಯ್ಡ್ ರೋಬೋ. ಈ ರೋಬೋ ಏನೇ ಪ್ರಶ್ನೆ ಕೇಳಿದ್ರು ಕೂಡ ಸ್ವಂತವಾಗಿ ಆಲೋಚಿಸಿ ಉತ್ತರ ಕೊಡುತ್ತೆ. ಇನ್ನು ಇದರಲ್ಲಿ ಬರುವಂತ ಎರಡನೆಯದ್ದು ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಅಂದ್ರೆ ASI. ಇದು ಎಐ ನಲ್ಲಿಯೇ ಅತ್ಯಂತ ಅಡ್ವಾನ್ಸ್ಡ್ ಬುದ್ಧಿಶಕ್ತಿಯಾಗಿದ್ದು ಇದನ್ನ ಸಾಕಾರ ರೂಪಕ್ಕೆ ತರೋದಕ್ಕೆ ಇನ್ನೂ ಕೂಡ ತಜ್ಞರ ವಲಯದಲ್ಲಿ ಪ್ರಯತ್ನಗಳು ನಡೀತಾನೆ ಇವೆ. ಸುಪ್ರಸಿದ್ಧ ರೋಬೋ ಚಿತ್ರದಲ್ಲಿ ಬರುವಂತ ಚಿಟ್ಟಿ ಪಾತ್ರವೇ ಇದಕ್ಕೆ ಒಂದು ಸೂಕ್ತ ಉದಾಹರಣೆ ಅಂತಾನೆ ಹೇಳಬಹುದು. ಭವಿಷ್ಯದಲ್ಲಿ ನಿಜಕ್ಕೂ ಇಂಥ ಒಂದು ಅತ್ಯಾಧುನಿಕ ರೋಬೋಗಳ ಆವಿಷ್ಕಾರ ಆಗೋದರಲ್ಲಿ ಸಂದೇಹ ಇಲ್ಲ. ಈಗ ಈ ಎಐ ನ ಸ್ಕೋಪ್ ಬಗ್ಗೆ ತಿಳಿಯೋಣ. ಇವತ್ತು ಜಗತ್ತಿನಾದ್ಯಂತ ಅವ್ಯಾಹತವಾಗಿ ಬಳಕೆಯಾಗ್ತಿರೋದು ನ್ಯಾರೋ ಎಐ. ಇದು ಸದ್ಯ ವೈದ್ಯಕೀಯ ವಲಯ, ವೈಜ್ಞಾನಿಕ ವಲಯ, ರಾಸಾಯನಿಕ ಹಾಗೂ ಭೌತಶಾಸ್ತ್ರೀಯ ವಲಯಗಳಲ್ಲಿ ತನ್ನದೇ ಛಾಪನ್ನ ಸೃಷ್ಟಿ ಮಾಡ್ತಿದೆ. ಇದರಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಕೂಡ ಜರುಗ್ತಿವೆ. ಉದಾಹರಣೆಗೆ ನ್ಯಾನೋ ಪಿಲ್ಸ್, ನ್ಯಾನೋ DNA ವಿಶ್ಲೇಷಣೆ, ಆಧುನಿಕ ರೋಗ ನಿರೋಧಕಗಳು ಮುಂತಾದವುಗಳಿಂದ ಯಾವುದೇ ರೋಗವನ್ನು ಮೊದಲೇ ಗುರುತಿಸಿ ಚಿಕಿತ್ಸೆ ನೀಡುವತ್ತ ಇದು ಕೆಲಸ ಮಾಡುತ್ತೆ. ಅದಲ್ಲದೆ ಇತ್ತೀಚೆಗೆ ಕಾಣಿಸಿಕೊಂಡಂತ ಕೊರೋನಾ ವೈರಸ್, ನಿಫಾ ವೈರಸ್ ತರಹದ ಸೂಕ್ಷ್ಮಾತಿ ಸೂಕ್ಷ್ಮ ವೈರಾಣುಗಳ ಹಾಗೂ ಅವುಗಳಿಂದ ಆಗುವಂತಹ ಅನಾರೋಗ್ಯವನ್ನು ಕೂಡ ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡೋದಕ್ಕೆ ಮತ್ತೆ ಅಣು ವಿಕಿರಣದ ಸ್ಫೋಟ ಹಾಗೂ ಅಗ್ನಿ ಅವಘಡದಂತಹ ತೊಂದರೆಗಳಿಂದ ಆಗುವಂತಹ ನಷ್ಟವನ್ನು ಕೂಡ ಈ ನ್ಯಾನೋ ಎಐ ಪರಿಹರಿಸುತ್ತೆ. ಅದಲ್ಲದೆ ಸಮುದ್ರ ಸಾಗರದಲ್ಲಿ ನಡೆಯುವಂತಹ ಸಂಶೋಧನೆ, ಸ್ಪೇಸ್ ಸೈನ್ಸ್ ಹಾಗೂ ಭೂಗೋಳ ಅಧ್ಯಯನಕ್ಕೂ ಕೂಡ ಇದು ಸಹಕರಿಸುತ್ತೆ. ಹಾಗೂ ಹವಾಮಾನ ಗುಣ ಅಧ್ಯಯನ, ಸ್ಟಾಕ್ ಮಾರ್ಕೆಟ್ ಪ್ರೆಡಿಕ್ಷನ್, ಷೇರು ವ್ಯವಹಾರಗಳ ಆಗು ಹೋಗುಗಳು, ಮಾರ್ಕೆಟ್ ಟ್ಯಾಕ್ಟೆಸ್ಟ್, ಉಪಗ್ರಹಗಳ ಅಧ್ಯಯನ, ಡೇಟಾ ಅನಾಲಿಸಿಸ್ ಮುಂತಾದ ಎಲ್ಲವನ್ನು ಕೂಡ ಇದು ನಿರ್ವಹಿಸುತ್ತೆ. ಯಾವುದೇ ಕಷ್ಟಕರ ಕೆಲಸದಲ್ಲಿ ಆಗುವಂತ ಒತ್ತಡವನ್ನ ಇದು ನಿವಾರಿಸಿ ಆ ಒಂದು ಕೆಲಸವನ್ನ ಸುಲಭ ಮಾಡಿ ಶ್ರಮಿಕರಿಗೆ ಸಹಾಯ ಮಾಡುತ್ತೆ.
ಹಾಗೂ ಕೆಲ ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಗೂ ಆಟೋಮೊಬೈಲ್ ಕಾರ್ಖಾನೆಗಳಲ್ಲಿ ಸಿಸಿಟಿವಿಯಿಂದ ಹಿಡಿದು ಅಲ್ಲಿಯ ಬೃಹತ್ ಗಾತ್ರದ ವಸ್ತುಗಳನ್ನ ಜೋಡಿಸೋದಕ್ಕೆ ಹಾಗೂ ಅಸೈನ್ ಮಾಡೋದಕ್ಕೆ ಎಐ ಚಾಲಿತ ಯಂತ್ರಗಳು ತುಂಬಾ ಸಹಾಯ ಮಾಡ್ತವೆ. ವೀಕ್ಷಕರೇ, ನೀವೇನಾದರೂ ನಿಮ್ಮ ಕರಿಯರ್ನ ಎಐ, ಡೇಟಾ ಸೈನ್ಸ್ ಹಾಗೂ ಯುಐಗಳಲ್ಲಿ ಸ್ಥಾಪಿಸಿಕೊಳ್ಳುವಂತ ಆಶಯವನ್ನ ಹೊಂದಿದ್ರೆ ಗುವಿ ಅನ್ನೋದು ನಿಮ್ಗಿರುವಂತ ಬೆಸ್ಟ್ ಆಪ್ಷನ್. ಇದು ಸುಮಾರು 20 ಲಕ್ಷಕ್ಕೂ ಹೆಚ್ಚಿನ ಆನ್ಲೈನ್ ಕಲಿಕೆದಾರರನ್ನ ಹೊಂದಂತ ಐಐಟಿಯ ಒಂದು ಪ್ಲೇಸ್ಮೆಂಟ್ ಕಲಿಕಾ ಸಂಸ್ಥೆ. ಇದು ಆಫರ್ ಮಾಡುವಂತ ಯಾವುದೇ ಕೋರ್ಸ್ ಕಲಿಯೋದಕ್ಕೆ ಯಾವುದೇ ಡಿಗ್ರಿ ಅಥವಾ ಕೋರ್ಸ್ನ ಎಲಿಜಿಬಿಲಿಟಿ ಬೇಕಿಲ್ಲ. ಇನ್ನೊಂದು ಬೆನಿಫಿಟ್ ಏನಂದ್ರೆ ಇಲ್ಲಿ ನೀವು ಇಂಗ್ಲಿಷ್ನ ಜೊತೆ ತೆಲುಗು, ತಮಿಳು, ಹಿಂದಿ ಹೀಗೆ ನಿಮ್ಗೆ ಕಲಿಯುವಂತ ಅನುಕೂಲಕರವಾದಂತಹ ಭಾಷೆಯಲ್ಲಿ ಇದನ್ನ ಕಲಿಬಹುದು. ಈ ಗುವಿಯ ಜನ್ ತರಗತಿಗಳ ಬಗ್ಗೆ ಹೇಳೋದಾದ್ರೆ, ಒಂದನೇದಾಗಿ ಇವು ಇಂಡಸ್ಟ್ರಿ ಎಕ್ಸ್ಪರ್ಟ್ ಹಾಗೂ ಐಐಟಿಯ ವಿಶೇಷ ತಜ್ಞರಿಂದ ಡಿಸೈನ್ ಆಗಿವೆ. ಇನ್ನು ಎರಡನೆಯದ್ದು, ಇಲ್ಲಿ ಕೋರ್ಸ್ ಅನ್ನ ಮಾಡೋರಿಗೆ ಇವರು ಐಐಟಿಯಲ್ಲಿ ಸಹಾಯ ಆಗುವಂತೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಇನ್ನು ಮೂರನೇದ್ದು, ಇಲ್ಲಿ ಪ್ಲೇಸ್ಮೆಂಟ್ ಪ್ರಿಪರೇಷನ್ ಹಂತ, ಮಾರ್ಕ್ ಇಂಟರ್ವ್ಯೂಗಳು, ರೆಸ್ಯೂಮ್ ಬಿಲ್ಡಿಂಗ್ ಮುಂತಾದವುಗಳ ಬಗ್ಗೆ ಕೋಚಿಂಗ್ ಇದ್ದು ಮುಂದೆ ಇವೆಲ್ಲ ಒಂದು ಸೆಕ್ಯೂರ್ಡ್ ಪ್ಲೇಸ್ಮೆಂಟ್ ನವರೆಗೂ ನಿಮ್ಮನ್ನ ತಯಾರು ಮಾಡ್ತವೆ. ಹಾಗೂ ಇಲ್ಲಿ ಕಲಿಯೋದಕ್ಕೆ ನಿಮಗೆ EMI ನ ಸೌಕರ್ಯ ಕೂಡ ಇದೆ. ಇನ್ನು ಈ ಜೆನ್ ತರಗತಿಗಳ ಪ್ರಕ್ರಿಯೆ ಹಾಗೂ ಪ್ರೊಸೆಸ್ನ ಬಗ್ಗೆ ಹೇಳೋದಾದ್ರೆ, ಅದರಲ್ಲಿ ಮೊದಲು ಇದರ ರಿಜಿಸ್ಟ್ರೇಷನ್ ಬರುತ್ತೆ. ಇಲ್ಲಿ ನಿಮ್ಮ ಹೆಸರು ಇತ್ಯಾದಿ ವಿವರವನ್ನು ನಮೂದಿಸಿ ಸಂಬಂಧಿತ ಗೈಡೆನ್ಸ್ ಟೀಮ್ ನಿಮ್ಮನ್ನ ಭೇಟಿ ಮಾಡಿ ನಿಮಗೆ ಬೇಕಾದಂತ ಗೈಡೆನ್ಸ್ ಅನ್ನ ಕೊಡ್ತಾರೆ. ಹಾಗೂ ನಿಮ್ಮ ಪರ್ಸನಾಲಿಟಿ, ಟ್ಯಾಲೆಂಟ್, ನಿಮ್ಮ ಲೈಕ್ಸ್, ಡಿಸ್ಲೈಕ್ಸ್ ಹಾಗೂ ಕ್ವಾಲಿಫಿಕೇಶನ್ಗೆ ಅನುಗುಣವಾಗಿ ಯಾವ ಕೋರ್ಸ್ ನಿಮಗೆ ಸೂಕ್ತ ಅಂತ ಅವರೇ ಸೂಚಿಸ್ತಾರೆ. ಇನ್ನು ಎರಡನೆಯದ್ದು ಪ್ರೀ ಬೂಟ್ ಕ್ಯಾಂಪ್ ಪ್ರೊಸೀಜರ್. ಇಲ್ಲಿ ನೀವು ಸ್ವಲ್ಪ ಫೀಸನ್ನ ಕಟ್ಟಿ ಇವರ ಟ್ರಯಲ್ ತರಗತಿಯನ್ನ ಅಟೆಂಡ್ ಮಾಡಬಹುದು. ಅದು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಮಾತ್ರನೇ ನೀವು ಮುಂದಿನ ಕ್ಲಾಸ್ಗೆ ಸೇರೋದಕ್ಕೆ ನಿರ್ಧರಿಸಬಹುದು. ನಿಮ್ಗೆ ಒಂದ್ ವೇಳೆ ಮುಂದಿನ ಮೈನ್ ಬೂಟ್ ಕ್ಯಾಂಪ್ಗೆ ಬೇಡ ಅಂತ ಅನ್ಸಿದ್ರೆ ನೀವು ಪ್ರೀ ಬೂಟ್ ಕ್ಯಾಂಪ್ನಲ್ಲೂ ಕೂಡ ಕಟ್ಟಿದ ಫೀಸನ್ನ ವಾಪಸ್ ಪಡೆಯಬಹುದು, ಅಂದ್ರೆ ರೀಫಂಡ್ ಕೂಡ ಆಗುತ್ತೆ. ಇನ್ನು ಮೂರನೇದು ಮೈನ್ ಬೂಟ್ ಕ್ಯಾಂಪ್. ನೀವು ಇಲ್ಲಿವರೆಗೂ ಬಂದ್ರೆ ಇಲ್ಲಿ ನಿಮ್ಗೆ ನೀವು ಕಟ್ಟುವಂತ ಹಣ ರೀಫಂಡ್ ಆಗಲ್ಲ. ಇಲ್ಲಿ 3 ರಿಂದ 5 ತಿಂಗಳ ತರಗತಿಗಳು ನಿಮ್ಗೆ ಇರ್ತವೆ. ಇಂಡಸ್ಟ್ರಿ ಹಾಗೂ ಐಟಿ ತಜ್ಞರೇ ನಿಮ್ಗೆ ತರಗತಿಯನ್ನ ಕೊಡ್ತಾರೆ. ಅದಲ್ಲದೆ ಭವಿಷ್ಯದಲ್ಲಿ ಅವರ ಪ್ರಾಜೆಕ್ಟ್ ನಲ್ಲಿ ನಿಮ್ಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೂಡ ಸಿಗುತ್ತೆ. ಇನ್ನು ನಾಲ್ಕನೇದು ಪ್ಲೇಸ್ಮೆಂಟ್ ಪ್ರಿಪರೇಷನ್ ನ ಫೇಸ್. ಇಲ್ಲಿ ನಿಮ್ಮ ರೆಸ್ಯೂಮ್ ತಯಾರಾಗುತ್ತೆ. ನಿಮ್ಗೆ ಇಂಟರ್ವ್ಯೂ ಅಟೆಂಡ್ ಮಾಡುವಂತೆ ಹಾಗೂ ಅದಕ್ಕೆ ತಕ್ಕ ತರಬೇತಿಯನ್ನು ಕೂಡ ಇಲ್ಲಿ ಕೊಡ್ತಾರೆ. ಸಾಧ್ಯವಾದರೆ ನಿಮ್ಗೆ ಇಲ್ಲಿ ಕೆಲಸ ಕೂಡ ಸಿಕ್ಕಿ ಪ್ಲೇಸ್ಮೆಂಟ್ ಸಾಧ್ಯ ಆಗುತ್ತೆ. ಅಥವಾ ನೀವು ಸಂದರ್ಶನದಲ್ಲಿ ಒಂದ್ ವೇಳೆ ಸೋತ್ರೆ ನಿಮ್ಮ ತಪ್ಪನ್ನ ನಿಮ್ಗೆ ತಿಳಿಸಿ ಮತ್ತೊಮ್ಮೆ ನಿಮ್ಮನ್ನ ಪ್ಲೇಸ್ಮೆಂಟ್ಗೆ ಹುರಿದುಂಬಿಸಿ ತಯಾರು ಮಾಡ್ತಾರೆ. ಇಲ್ಲಿ ಆಯ್ಕೆಯಾದಂತ ಅನೇಕರ ವಾರ್ಷಿಕ ಸ್ಯಾಲರಿ ಪ್ಯಾಕೇಜ್ 3 ರಿಂದ 8 ಲಕ್ಷ ರೂಪಾಯಿ ಇರುತ್ತೆ. ಇದು ಇಲ್ಲಿಯ ಕನಿಷ್ಠ ಅಥವಾ ಸರಾಸರಿ ಪ್ಯಾಕೇಜ್ ನ ಆಫರ್. ಇದಲ್ಲದೆ ಇಲ್ಲಿ ಹಲವರಿಗೆ ವರ್ಷಕ್ಕೆ 21 ಲಕ್ಷ ರೂಪಾಯಿವರೆಗೂ ಸ್ಯಾಲರಿ ಪ್ಯಾಕೇಜ್ ಕೂಡ ಕೈ ಸೇರುವಂತ ಚಾನ್ಸ್ ಇರುತ್ತೆ. ನಿಮ್ಗೆ ಇದರ ಆಸಕ್ತಿ ಇದ್ರೆ ಈ ಒಂದು ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಈ ಗುವಿಯ ಲಿಂಕ್ ಇದೆ, ಅಲ್ಲಿಗೆ ಭೇಟಿ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಿ. ಇನ್ನು ವೀಕ್ಷಕರೇ, ಈಗ ನಮ್ಮ ಎಐ ಕುರಿತಾದಂತ ವಿಡಿಯೋಗೆ ಮರಳೋಣ. ಇನ್ನು ಇವತ್ತು ಗ್ರಾಫಿಕ್ಸ್ ಹಾಗೂ ವರ್ಚುವಲ್ ಇಮೇಜ್ಗಳ ವಿಜ್ಞಾನದಲ್ಲೂ ಕೂಡ ತನ್ನ ಮಹತ್ತರವಾದಂತಹ ಪಾತ್ರವನ್ನ ಈ ಎಐ ವಹಿಸುತ್ತೆ. ಇಮೇಲ್, ರೆಸ್ಯೂಮ್, ಡ್ರಾಪ್ ಕಂಟೆಂಟ್ ಹೀಗೆ ಮುಂತಾದವುಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಬಂದಿರುವಂತಹ ಎಐ ಗ್ರಾಮರ್ಲಿ ಆಪ್ಗಳಲ್ಲೂ ಕೂಡ ಈ ಎಐನ ಗಾಢ ಪ್ರಭಾವವನ್ನು ನೀವು ಕಾಣಬಹುದು. ಡ್ರೈವರ್ ರಹಿತ ಕಾರು, ಬೈಕ್, ಬುಲೆಟ್ ಟ್ರೈನ್, ವಿಮಾನದ ಆಟೋ ಪೈಲಟ್ ಮೋಡ್ ಮುಂತಾದ ಯಂತ್ರಗಳ ತಾಂತ್ರಿಕತೆಯಲ್ಲೂ ಕೂಡ ಈ ಎಐ ತುಂಬಾ ಉಪಯುಕ್ತವಾಗಿದೆ. ಇವತ್ತು ಕೆಲ ವಿದೇಶಗಳಲ್ಲಿ ಗದ್ದೆ ಕೆಲಸ, ನಾಟಿ ಮಾಡೋದು, ಬಿತ್ತನೆ, ಗಿಡ ನೆಡೋದು, ಗಾರ್ಡನಿಂಗ್ ಹಾಗೂ ಹೊಲಕ್ಕೆ ನೀರನ್ನು ಹಾಕೋದು, ಕಳೆ ಕೀಳೋದು, ಬೆಳೆ ಕೊಯ್ಲು ಇಂಥ ಎಷ್ಟೋ ಕೆಲಸಗಳನ್ನ ಇವತ್ತು ಅಲ್ಲಿಯ ಕೃತಕ ಯಂತ್ರಗಳೇ ಅಂದ್ರೆ ಎಐನ ಸಹಾಯದಿಂದಲೇ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಅಲ್ಲಿ ಹೆಚ್ಚುವರಿ ಲಾಭ ಹಾಗೂ ಅಧಿಕ ಇಳುವರಿ ಸಾಧ್ಯ ಆಗ್ತಿದೆ. ಇನ್ನು ಡ್ರೋನ್ಗಳು ಇವತ್ತು ವಿಶಾಲವಾದಂತಹ ಹೊಲಗಳನ್ನ ಕಾವಲು ಕಾಯ್ತಿವೆ. ಇವತ್ತು ಇದರ ಸಹಾಯದಿಂದ ಆನ್ಲೈನ್ ತರಗತಿಗಳ ಕೋಚಿಂಗ್ ಮತ್ತು ಟೀಚಿಂಗ್ ಸಾಧ್ಯವಾಗ್ತಿದೆ. ಆನ್ಲೈನ್ ಮೀಟಿಂಗ್, ಪ್ರೆಸೆಂಟೇಷನ್, ವಿಡಿಯೋ ಕಾನ್ಫರೆನ್ಸ್ ಇದೆಲ್ಲ ಸಾಧ್ಯವಾಗ್ತಿರೋದೇ ಈ ಎಐನಿಂದ. ಇವತ್ತು ಅನೇಕ ಸೋಷಿಯಲ್ ಮೀಡಿಯಾ ಆಪ್ಗಳು ಹಾಗೂ ಅದರ ಮಾಧ್ಯಮಗಳು ನಮ್ಮನ್ನ ಸುತ್ತುವರೆದಿದೆ. ಇಲ್ಲಿ ಸಿಗುವಂತ ಮಾಹಿತಿಗಳು ಹಾಗೂ ವಿಷಯಗಳ ಸಂಗ್ರಹಣೆಗಳು ನಮ್ಮ ಬೌದ್ಧಿಕತೆಯನ್ನ ನಿರ್ಧರಿಸ್ತವೆ. ಈ ರೀತಿ ಇವತ್ತು ಎಐ ಇಡೀ ಜಗತ್ತನ್ನೇ ಆಕ್ರಮಿಸಿಕೊಂಡಿದೆ. ಮಾನವ ಮಾಡುವಂತ ಹಾಗೂ ಅವನ ಶಕ್ತಿ ಮೀರಿ ಆಗಬಲ್ಲಂತ ಎಲ್ಲ ಕೆಲಸಗಳನ್ನು ಕೂಡ ಇವು ಮಾಡ್ತಿವೆ. ಮುಂದಿನ ದಿನಗಳಲ್ಲಿ ಈ ಎಐ ಕ್ಷೇತ್ರದಲ್ಲಿ ಇನ್ನಷ್ಟು ಹೊಸ ಕ್ರಾಂತಿನೇ ಸೃಷ್ಟಿಯಾಗಬಹುದು. ವೀಕ್ಷಕರೇ, ಈ ಎಐನ ಪರಿಯ ಬೆಳವಣಿಗೆ ನಿಜಕ್ಕೂ ಅಗತ್ಯನ? ಇದು ನಮಗೆ ಬೇಕಾ ಎಂಬ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಸ್ಪಷ್ಟಪಡಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.